ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ದಿನ ಆಯಿತು ವೀಡಿಯೋಗಳೇ ಹಾಕಿಲ್ಲ. ಇವತ್ತು ನಾನು ಮಶ್ರೂಮ್ ಒಂದು ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೋಡಿ, ಇವತ್ತು ಮಶ್ರೂಮ್ ಗ್ರೇವಿನ ಹೇಗೆ ಮಾಡೋದು ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಮಶ್ರೂಮು ಬಂದು ನಿಮಗೆ ಊರ ಕಡೆ ಎಲ್ಲ ನ್ಯಾಚುರಲಾಗೇ ಸಿಗುತ್ತೆ. ಏಕೆಂದರೆ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ನಮ್ಮೂರಲ್ಲೆಲ್ಲ ನ್ಯಾಚುರಲಾಗೇ ಸಿಗುತ್ತೆ. ಇಲ್ಲಿ ಸಿಟಿಯಲ್ಲಿ ಸಿಗದಿರೋ ಕಾರಣ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಇದನ್ನು ತೊಗೊಬಂದು ಕ್ಲೀನಾಗಿ ಕಟ್ ಮಾಡಿ ಸಿಪ್ಪೆ ಸುಲಿದು ತೊಳೆದು ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದಿಟ್ಕೋಬೇಕು. ಇದಕ್ಕೆ ಈರುಳ್ಳಿ ಮತ್ತು 1 ಇಂಚು ಶುಂಠಿ, ಒಂದು 4-5 ಬೆಳ್ಳುಳ್ಳಿ ಎಸ್ಲು ಮತ್ತು 3 ಹಸಿರು ಮೆಣಸಿನ್ಕಾಯಿ, 2 ಟೊಮೊಟೊ ತೊಗೊಂಡಿದ್ದೀನಿ. 2 ದೊಡ್ಡ ಸೈಜ್ ಟೊಮೊಟೊನೇ ತೊಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಅಡುಗೆ ಬರ್ದಿರೋರಿಗೆ ಹೆಲ್ಪ್ ಆಗುತ್ತೆ. ನಾನಂತೂ ಅಡುಗೆ ಬರೋರ್ಗಂತೂ ನೋಡಲಿ ಅಂತ ವಿಡಿಯೋ ಮಾಡಲ್ಲ, ಅಡುಗೆ ಬರ್ದಿರೋರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತೀನಿ ಅಷ್ಟೇ, ಈಸಿಯಾಗಿ ಮಾಡೋ ಅಂಥದ್ದನ್ನ. ನೋಡಿ, ಇಷ್ಟೆಲ್ಲ ತೊಗೊಂಡ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇವಾಗ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 4ರಿಂದ 5 ಸ್ಪೂನೇ ಎಣ್ಣೆ ಹಾಕಬೇಕು. ಯಾಕೆಂದರೆ ಮಶ್ರೂಮ್ನ ಎಣ್ಣೆಯಲ್ಲಿ ಕರಿಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಹಾಗಾಗಿ ನೋಡಿ, ಇವಾಗ ಹಾಕ್ಕೊಂಡೆ 4 ಸ್ಪೂನ್ ಎಣ್ಣೆನ. ನೋಡಿದ್ರೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದ ಮೇಲೇ ಅದು ಮಶ್ರೂಮ್ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ತೊಳೆದಿಟ್ಕೊಂಡು ಕ್ಲೀನಾಗಿ ತೊಳೆದಿಟ್ಕೋಬೇಕು. ಇದು 2-3 ಸತಿ ತೊಳಿಬೇಕು. ಬಿಸಿ ನೀರಲ್ಲೇ ತೊಳೀರಿ, ಸ್ವಲ್ಪ ಏನೂ ಆಗೋಲ್ಲ. ಯಾಕೆ ಅಂತಂದರೆ ಇದು ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ಇದರಲ್ಲಿ ಔಷಧಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಹಾಗಾಗಿ ಕ್ಲೀನಾಗಿ ತೊಳಿಬೇಕು. ನೋಡಿ, ಇದು ಈ ಥರ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ನೀರೆಲ್ಲ ಹೋಗೋವರೆಗೂ ಬೇಯಿಸ್ಬೇಕು. ಅದರಲ್ಲಿ ನೀರು ಬಿಡುತ್ತೆ, ನೋಡ್ತಾ ಇರಿ. ಇವಾಗ ನೀವು ವಿಡಿಯೋದಲ್ಲಿ ಹೀಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಚೆನ್ನಾಗಿ ನೀರು ಬಿಡುತ್ತೆ. ನೀರೆಲ್ಲ ಆರೋಗೋದಂಗೆ ಬೇಯಿಸಬೇಕು. ಮಶ್ರೂಮು ಇಲ್ಲೇ ಚೆನ್ನಾಗಿ ಬೆಂದೋಗಬೇಕು. ತುಂಬ ಟೇಸ್ಟಾಗಿರುತ್ತೆ. ಮಶ್ರೂಮಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಇವಾಗಂತೂ ಮಶ್ರೂಮ್ ಅನ್ನೋದು ಟ್ರೆಂಡಾಗಿ ಹೋಗ್ಬಿಟ್ಟಿದೆ. ಯಾಕೆಂದರೆ ನಾನ್ ವೆಜ್ ತಿಂದಿರೋರೆಲ್ಲ ಮಶ್ರೂಮ್ನ ಇವಾಗ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡಿದ್ದಾರಲ್ವ, ಹಾಗಾಗಿ ಮಶ್ರೂಮ್ ಅಂತೂ ಬಿರಿಯಾನಿ, ಗ್ರೇವಿ ಎಲ್ಲ ಕಡೆ, ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಮಶ್ರೂಮ್ ಬಿರಿಯಾನಿ ಅದು ಇದು ಅಂತ ಹೇಳ್ಕೊಂಡು ತುಂಬ ಟ್ರೋಲ್ ಆಗ್ತಾಯಿದೆ. ಹಾಗಾಗಿ ಮಶ್ರೂಮ್ನ ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ ಇವಾಗ. ಹಾಗಾಗಿ ರೇಟು ಕೂಡ ಜಾಸ್ತಿ ಆಗಿದೆ. ನೋಡಿ, ಇವಾಗ ನೀರೆಲ್ಲ ಚೆನ್ನಾಗಿ ಬಿಟ್ಟು ಅದು ಸುಣ್ತಾ ಇದೆ. ನೋಡಿ, ಇವಾಗ ಅದು ಎಣ್ಣೆ ಮಾತ್ರ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಸುಣ್ತು ಅಂತ. ಇವಾಗ ಅದನ್ನು ಎತ್ತಿಟ್ಕೋಬೇಕು. ಮಶ್ರೂಮ್ ಎಲ್ಲ ಫುಲ್ಲು ಎತ್ತಿಟ್ಕೋಬೇಕು ಬೌಲ್ಗೆ. ಬಾಣಲಿಲಿರೋ ಎಣ್ಣೆ ಹಾಗೆ ಬಿಟ್ಕೊಂಡು ಅದಕ್ಕೆ ಇವಾಗ ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಸಾಮಾನು ಹಾಕ್ಕೋಬೇಕು. ನೋಡಿ, ಇವಾಗ ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ, ಮರಾಠಿ ಮೊಗ್ಗು, ಜೀರಿಗೆ ಎಲ್ಲದೂ ಹಾಕಿ ಕ್ಲೀನಾಗಿ ಮಟನ್ ಸಾರಿಗೆಲ್ಲ ಈಗ ಫ್ರೈ ಮಾಡಿ ಒಬ್ಬೊಬ್ಬರು ಮಟನ್ ಸಾಂಬಾರು ಮಾಡ್ತಾರಲ್ವ, ಅದೇ ರೀತಿ ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲದೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ಬೆಂದಾಗ್ಲೇ ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ನಿಜ ಹೇಳ್ತೀನಿ, ಹೋಟೆಲಲ್ಲಿ ತಿನ್ನೋ ಥರನೇ ಟೇಸ್ಟ್ ಇತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಹೋಟೆಲ್ಗೆ ಹೋದರೆ ಎಷ್ಟೊಂದು ದುಡ್ಡಿರುತ್ತೆ ಗೊತ್ತಾ. ಅದಕ್ಕೆ ಒಂದಿಷ್ಟಪ್ಪ ಕಡಾಯಿಗೆ 120, 130, ಒಂದೊಂದು ಕಡೆ 180, 220ವರೆಗೂ ನಾವು ತಿಂದಿದ್ದೀವಿ. ನನಗೆ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇರೋದು. ಬೇರೆಯವರು ಎಷ್ಟು ತಿಂದಿದ್ದಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು, ನೀವು ಹೊರಗಡೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನಬೇಕಲ್ಲ ಅಂತ ಹೇಳ್ಕೊಂಡು, ಇವತ್ತು ಸಂಡೇ ಆಗಿರೋದ್ರಿಂದ ನೋಡೋಣ ನಾವೇ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಮ್ಮ ಮನೇಲೆಲ್ಲರೂ ಖುಷಿಯಾಗಿ ತಿಂದರು. ನೀವು ಒಂದು ಸತಿ ಟ್ರೈ ಮಾಡಿ ತಿನ್ನಿ. ಏಕೆಂದರೆ ನಾವು ಹೊರಗಡೆ ಹೋಗಿ ತಿಂದರೆ ಇಷ್ಟು, ಇವಾಗ ಒಂದು ಮಶ್ರೂಮ್ಗೆ 55 ರುಪೀಸ್ ನಾನು ಕೊಟ್ಟಿರೋದು. 55 ರುಪೀಸಲ್ಲಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಮಾಡಿದ್ದು. ನೋಡಿ, ಈಗೇನಾದರೂ ಅಡುಗೆ ಮಾಡಬೇಕು ಅಂದರೆ ಇದೆಲ್ಲ ಪದಾರ್ಥ ಯೂಸ್ ಮಾಡ್ತೀವಿ ಆಲ್ಮೋಸ್ಟು. ಅದನ್ನೇ ಹಾಕಿ ಮಾಡಿದ್ದು. ಎಷ್ಟು ಜನ ಆರಾಮಾಗಿ ಹೊಟ್ಟೆ ತುಂಬ ತಿಂದ್ವಿ. ಅದೇ ಹೋಟೆಲ್ಗೆ ಹೋಗಿದ್ರೆ ಇಷ್ಟೇ ಗ್ರೇವಿಗೆ ನಾವು ಮಿನಿಮಮ್ ಒಂದು 400 to 500 ರುಪೀಸ್ ಕೊಡಬೇಕಿತ್ತು. ನಿಜ ಒಂದೊಂದು ಸತಿ ಹೊರಗಡೆ ಹೋಗಿ ತಿಂದರೆ ವೇಸ್ಟ್ ಅನಿಸುತ್ತೆ. ಇದೆಲ್ಲ ಬೆಂದಾದ್ಮೇಲೆ ನೋಡಿ, ಇವಾಗ ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ನೋಡ್ಬಿಟ್ಟು ಹಾಕೊಳ್ಳಿ. ನನಗೆ ಸ್ವಲ್ಪ ಇವತ್ತು ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತು, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ. ಮತ್ತು 1.5 ಸ್ಪೂನು ಧನಿಯಾ ಹಾಕಿದ್ದೀನಿ, 1 ಚಿಟಿಕೆ ಅರಿಶಿನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕಾಡು ಮೆಣಸಿನ ಪುಡಿನೂ ಹಾಕಿದ್ದೀನಿ. ಕಾಡು ಮೆಣಸು, ಇಡೀ ಮೆಣಸು ಕೂಡ ಹಾಕ್ಬೋದು. ನಾನು ಮೆಣಸಿನ ಪುಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಕೂಡ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ
ಬೇಯಿಸ್ಕೋಬೇಕು. ಬೇಯಿಸಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಟೊಮೊಟೊ ಈರುಳ್ಳಿಗೆಲ್ಲ ಹಿಡಿದು ನೀವು ನೋಡ್ತಾ ಇರಿ. ಮುಂದೆ ಬೇಕಾದರೆ ಗ್ರೇವಿಯಲ್ಲಿ ಇಷ್ಟು ಎಣ್ಣೆ ಇದೆ ಅಂತ ಇವಾಗ ಅನ್ನಿಸ್ತಿದೆಯಲ್ಲ, ಗ್ರೇವಿಯಲ್ಲಿ ಸ್ವಲ್ಪನೂ ಎಣ್ಣೆ ಇರಲ್ಲ, ಎಲ್ಲ ಎಣ್ಣೆ ಹೀರ್ಕೊಬಿಟ್ಟಿರುತ್ತೆ ನೋಡಿ. ಇವಾಗ ಎಣ್ಣೆನೇ ಇಲ್ಲ. ಇನ್ನು ರುಬ್ಬಿಟ್ಟು ಅದಕ್ಕೆ ಹಾಕಿದ್ರೆ ಒಂದು ಸ್ವಲ್ಪನೂ ಎಣ್ಣೆ ಸಿಗಲ್ಲ. ನೀವು ನೋಡ್ತಾ ಇರಿ ಮುಂದೆ ಹಾಗೆಯೇ ನೋಡಿ. ಇವಾಗಲೇ ಉಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ, ಏಕೆಂದರೆ ಇದ್ರ ಜೊತೆ ಉಪ್ಪು ಹಿಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಯಾಕೆಂದರೆ ಬಿಸಿ ಬಿಸಿ ರುಬ್ಬೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಕೊಬೇಕು ನೋಡಿ. ಇವಾಗ ಆರಿದೆ. ಆರಾದಮೇಲೆ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ತುಂಬ ಸಣ್ಣ ಆಗೋ ಥರ ರುಬ್ಕೋಬೇಕು. ಆಮೇಲೆ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಆದರೆ ಸಾಕು, ಜಾಸ್ತಿ ಹಾಕಿಬಿಡಿ, ಯಾಕೆಂದರೆ ಅಲ್ಲೇ ಸುಮಾರು ಎಣ್ಣೆ ಹಾಕಿದ್ದೀವಿ. ಇದಕ್ಕೆ 2 ಪಲಾವ್ ಎಲೆ ಹಾಕಿ ಒಂದು ಸಣ್ಣ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡೋಕ್ಕೆ ಇಟ್ಕೊಬೇಕು ನೋಡಿ. ಅದಕ್ಕೂ ಒಂದು ದೊಡ್ಡ ಈರುಳ್ಳಿ ಹಾಕಬೇಕು, ಇದಕ್ಕೊಂದು ಸಣ್ಣದ ಈರುಳ್ಳಿ ಆದರೆ ಸಾಕು. ಈ ಈರುಳ್ಳಿ ಮಾತ್ರ ಫುಲ್ಲು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಆವಾಗ ಗ್ರೇವಿ ಮಾತ್ರ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಅರ್ಧ ಬೇಯಿಸ್ಬಿಟ್ಟು ಗ್ರೇವಿಗೆ ಹಾಕಿದ್ರೆ ಟೇಸ್ಟ್ ಅಂತೂ ನಿಜವಾಗ್ಲೂ ಬರಲ್ಲ. ಮತ್ತು ಇದೇನಪ್ಪ ಈ ಥರ ಹೇಳಿದ್ರು, ನಾವು ಟ್ರೈ ಮಾಡಿದ್ವಿ ಟೇಸ್ಟ್ ಬರಲಿಲ್ಲ ಅಂತ ಹೇಳಬೇಡಿ ನೋಡಿ. ಚೆನ್ನಾಗಿ ಬೆಂದಮೇಲೆ ಇವಾಗ ನಾನು ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರೋ ಸಿರಪ್ನ ಹಾಕ್ಬಿಟ್ಟು ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಕುದಿ ಬರಲಿ ಚೆನ್ನಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ನೋಡ್ಬಿಟ್ಟು ಹಾಕಿ, ಮೊದಲು ಹಾಕಿದ್ದೀರಲ್ವ, ನಂಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಕುದಿಯೋಕ್ಕೆ ಬಿಡಬೇಕು, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನೋಡಿ. ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಕುದಿ ಬಂದುಬಿಡ್ತು ಗೊತ್ತಾ ನೋಡಿ. ಕಲರೇ ಸ್ವಲ್ಪ ಚೇಂಜ್ ಆಯ್ತು ಅದ್ರದ್ದು, ಎಲ್ಲ ಸೇರ್ತಲ್ವ ಒಂದು ಕಡೆಗೆ, ಹಾಗಾಗಿ ತುಂಬ ಚೆನ್ನಾಗಿ ಕಲರ್ ಬಂತು. ನೋಡ್ತಾ ಇದ್ದೀರಲ್ವ. ಇವಾಗ ಕುದಿ ಬರೋ ಟೈಮಲ್ಲಿ ಇವಾಗ ಬೇಯಿಸಿಟ್ಕೊಂಡಿರೋ ಮಶ್ರೂಮ್ನ ಇದಕ್ಕೆ ಹಾಕಿ ತಿರುಗಿಸ್ಬೇಕು ಒಂದು ರೌಂಡು. ನಾನು ಹೇಳಿದ್ನಲ್ವ ಫ್ಲೇವರು, ಆ ಟೇಸ್ಟ್ ಅಂತ ಆಸಮಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಅಂದರೆ ವಿಲೇಜ್ ಸೈಡವ್ರಿಗೆ ಇದು ಸಿಗಲ್ಲ ಅಂತ ನನ್ನ ಭಾವನೆ, ಯಾಕೆಂದರೆ ನಾನು ವಿಲೇಜ್ ಒಳಗಿರೋದ್ರಿಂದ ಸ್ವಲ್ಪ ಸಿಗೋದು ಕಡಿಮೆ ನೋಡಿ. ಆದಷ್ಟು ಸೂಪರ್ ಮಾರ್ಕೆಟ್ಗಳಲ್ಲಿ, ಮೋರಲ್ಲಿ, ರಿಲಯನ್ಸಲ್ಲಿ ಸಿಗುತ್ತೆ ಇದು. ನೀವು ಅಲ್ಲಿಂದ ತಂದುಬಿಟ್ಟು ಮಾಡಿ ಟೇಸ್ಟ್ನ ನೋಡಿ. ಅಂದರೆ ನ್ಯಾಚುರಲ್ ಅಣಬೆ ಇರುತ್ತಲ್ಲ, ಅಷ್ಟೊಂದೇನು ಟೇಸ್ಟ್ ಇರಲ್ಲ, ಬಟ್ ಇದು ಮಶ್ರೂಮ್ ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ ನೋಡಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಕುದಿ ಬರ್ಸಾದ್ಮೇಲೆ ನೋಡಿ ಇವಾಗ ಯಾವ ಥರ ಬಂತು ಅಂತ ಹೇಳ್ಕೊಂಡು ನೀವೇ ನೋಡ್ಬೋದು. ಸಕ್ಕತ್ತಾಗಿದೆ. ಆ ಸ್ಮೆಲ್ಲಂತೂ ತುಂಬ ಖುಷಿ ಅನಿಸ್ತು ಮಾತ್ರ ನಿಜವಾಗ್ಲೂ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಹೆಲ್ಪ್ ಆಗುತ್ತೆ. ಇನ್ನೂ ನಾನು ಹೆಚ್ಚು ವೀಡಿಯೋಗಳು ಹಾಕೋದಕ್ಕೆ ಖುಷಿ ಅನಿಸುತ್ತೆ. ನೀವು ವೀಡಿಯೋ ನೋಡಿ ಸುಮ್ಮನೆ ಆದರೆ ನನಗೂ ವೀಡಿಯೋ ಮಾಡೋದಕ್ಕೆ ಮನಸ್ಸೇ ಬರಲ್ಲ, ಅಯ್ಯೋ ಸಬ್ಸ್ಕ್ರೈಬರೇ ಆಗಲಿಲ್ವಲ್ಲ ಅಂತ ಹೇಳ್ಕೊಂಡು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ನೋಡಿ. ಇವಾಗ ನನಗೇನು ಬರುತ್ತೆ ಅದನ್ನ ನಾನು ವಿಡಿಯೋ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಹಾಕ್ತೀನಿ ನೋಡಿ. ಇವಾಗ ಚೆನ್ನಾಗಿ ಕುದಿ ಬಂತಲ್ವ, ಇವಾಗ ರೆಡಿ ಆಯಿತು ನೋಡಿ. ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಏಕೆಂದರೆ ಹಸಿ ವಾಸನೆ ಇರುತ್ತಲ್ವ, ಅದೆಲ್ಲ ಹೋಗಾದ್ಮೇಲೆ ಎಣ್ಣೆ ಬಿಡುತ್ತೆ ಒಂದು ಲೇಯರು, ಆವಾಗ ಆಫ್ ಮಾಡಿದ್ರೆ ಸಾಕಾಗುತ್ತೆ. ನಾನು ಚಪಾತಿ ಮಾಡಿದೆ, ಅದ್ರ ಜೊತೆ ಮಾತ್ರ ಆಸಮಾಗಿತ್ತು ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಟ್ರೈ ಮಾಡಿ ನೋಡಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೂ ಬೇರೆ ಏನಾದರೂ ವಿಡಿಯೋಗಳು ಬೇಕು ನಮ್ಮ ಚಾನಲಲ್ಲಿ ಅಂತ ಕೇಳೋರಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆ ಥರ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಅಡುಗೆಯಲ್ಲೂ ಅಷ್ಟೇ, ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನನಗೂ ಸರಿ ಮಾಡ್ಕೊಳ್ಳೋದಕ್ಕಾಗುತ್ತೆ. ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ.